ಶಹಗಂಜ್ ಬಡಾವಣೆಯ ವಾರ್ಡ್ ನಂಬರ್ 11ರಲ್ಲಿ ಅಭಿವೃದ್ಧಿ ಕಾರ್ಯದಲ್ಲಿ ಒಂದು ಹೆಜ್ಜೆ ಮುಂದೆ. ಶಹಗಂಜ್ ವಾರ್ಡ್ ನಂಬರ್ 11ರಲ್ಲಿ ಅಭಿವೃದ್ಧಿಯ ಕೆಲಸದಲ್ಲಿ ಒಂದು ಹೆಜ್ಜೆ ಮುಂದಿದೆ. ಹೌದು, ಶಹಗಂಜ್ ಬಡಾವಣೆಯಲ್ಲಿ ಎಲ್ಲಿಲ್ಲದ ಬಡತನವಿದ್ದರೂ ಇಂದು ಅಭಿವೃದ್ಧಿಯ ಸೌಲಭ್ಯಗಳು ಪೂರ್ತಿಗೊಳ್ಳುತ್ತಿವೆ. ಇದಕ್ಕೆ ಇಲ್ಲಿನ ಕೌನ್ಸಿಲರ್ ಆದಂತಹ ದ್ರೌಪದಿ ಅಭಿಕಾಳಿಯವರೇ ಓಣಿಯಲ್ಲಿ ವಿವಿಧ ರೀತಿಯ ಸಮಸ್ಯೆಗಳಿದ್ದರೂ ಇಂದು ಅಭಿಕಾಳಿಯವರು ಅದನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ತೊಡಗಿದ್ದಾರೆ. ತಾಯಿಗೆ ಜನರು ಮೆಚ್ಚುಗೆ ನೀಡಿ ಕೌನ್ಸಿಲರ್ ಸ್ಥಾನ ನೀಡಿದ್ದಾರೆ. ಮಗ ಸಮಾಜ ಸೇವೆಯಲ್ಲಿ ಜನರ ಸೇವೆಗೆ ಮುಂದಾಗಿದ್ದಾರೆ. ಸದಾ ತಾಯಿಗೆ ಕೈಯಾಗಿ ಕಾಲೋನಿಯ ಅಭಿವೃದ್ಧಿಯಲ್ಲಿ ಸರ್ಕಾರದ ಅನುದಾನವನ್ನ ಬಡವರಿಗೆ ನಾನಾ ರೀತಿಯ ಸೌಲಭ್ಯಗಳು ಕೊಡಿಸುವುದರಲ್ಲಿ ಯಾವುದೇ ಕಸರತ್ತು ಬಿಡುತ್ತಿಲ್ಲ ಎನ್ನುವುದೇ ಇಂದಿನ ಕಾರ್ಯಕ್ರಮ ಸಾಕ್ಷಿಯಾಗಿದೆ. ಬೋರ್ವೆಲ್, ನೀರಿನ ವ್ಯವಸ್ಥೆ, ನಾಲಿ ಚರಂಡಿ, ಸಿಸಿ ರಸ್ತೆ ಹೀಗೆ ಅಭಿವೃದ್ಧಿಯಲ್ಲಿ ಮುಂದಾಗಿದ್ದಾರೆ. ಅದರ ಕುರಿತು ನೂತನ ಹೈಮಾಸ್ಟ್ ಲೈಟ್ ಚಾಲನೆ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ರಾಹಿಂ ಖಾನ್ ಪೌರ ಆಡಳಿತ ಸಚಿವರು, ಕರ್ನಾಟಕ ಸರ್ಕಾರದವರ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಅವರು ತನ್ನ ಕೈ ಹಸ್ತಾಂತರದಿಂದ ನೂತನ ಹೈಮಾಸ್ಟ್ ಲೈಟ್ ಉದ್ಘಾಟಿಸಿ ಬಳಿಕ ಮಾತನಾಡಿದ ಅವರು, ಅಭಿಕಾಳಿ ಮತ್ತು ತಮ್ಮ ಓಣಿಯ ಸಲುವಾಗಿ ಅಭಿವೃದ್ಧಿಯ ಕೆಲಸ ಮಾಡುತ್ತಿದ್ದು ಬೆಳವಣಿಗೆ ಕೆಲಸ ನಡೀತಾ ಇದೆ. ಮುಂದೇನೂ ಜನರ ಸೇವೆ ಮಾಡುತ್ತಾ ಯಾವುದೇ ಕುಂದುಕೊರತೆ ಬೀಳದ ಹಾಗೆ ಮಾಡಬೇಕೆಂದು ತಿಳಿಸುತ್ತೇವೆ. ಹಾಗೂ ಇನ್ನು 1 ಕೋಟಿ ಅಭಿವೃದ್ಧಿ ಅನುದಾನ ಬೇಡಿಕೆ ಇಟ್ಟಿದ್ದಾರೆ. ಅದು ಕೂಡ ಶೀಘ್ರದಲ್ಲಿ ಸರ್ಕಾರದ ಗಮನಕ್ಕೆ ತಂದು ನೀಡಲು ಪ್ರಯತ್ನಿಸುತ್ತೇವೆ ಎಂದು ಹೇಳಿದರು. ಗೌಸುದ್ದೀನ್ ನಗರಸಭೆ ಅಧ್ಯಕ್ಷರು ಬೀದರ್, ಪ್ರಶಾಂತ್ ದೊಡ್ಡಿ ಸ್ಟ್ಯಾಂಡಿಂಗ್ ಸಮಿತಿ ಅಧ್ಯಕ್ಷರು ಶಿವರಾಜ್ ರಾಥೋಡ್, ಪೌರಾಯುಕ್ತರು ನಗರಸಭೆ ಬೀದರ್, ಎಸ್ಪಿ ರಾಜಶೇಖರ್, ಓಣಿಯ ಹಿರಿಯರು, ಸಾರ್ವಜನಿಕರು ಉಪಸ್ಥಿತರಿದ್ದರು. कैमरा पर्सन जाट जೊತೆ प्रदीप कुमार दाधन, जेके न्यूज कन्नड़, बीदर. हमारे राजशेखर है और बहुत से काउंसलर है, अमृत चिमकोड़ है, हमारे 70 भाई भी है ना, 70 भाई से है पीछे 70 भाई आगे, हमारे 70 भाई भी है. तो यहाँ के इस एरिया के सभी लोग यहाँ पे एक्सीडेंट हो रहा था बहुत से दिन से. अभी का जो काउंसलर उनके माता जी है, उन्होंने माता जी के बदले उन्होंने ज़्यादा बहुत काम करते हैं. तो यहाँ पे एक ब्रिज का भी कई सालों से पेंडिंग था, 10-20 साल से, जो हैदराबाद साहब के घर को जाता है वो ब्रिज भी बनाने लगा है वो. और कई रोड, ड्रेन, बोरवेल्स, वाटर सिस्टम का काम किया है उन्होंने आने के बाद. तो मुझे फिर से 1 करोड़ रुपए दियो बोल के बोले हैं. मैं इंशाल्लाह वो 1 करोड़ रुपए उनको जरूर दे के वो एरिया में जितने भी रोड, ड्रेन का काम है बोल के बोल रहे, मैं वो काम कराऊंगा. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೀದರ್ ನಗರದ ವಾರ್ಡ್ ನಂಬರ್ ಶಾಗಂಜ್ನಲ್ಲಿ ಇವತ್ತೊಂದು ಖುಷಿ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇದಕ್ಕೆ ಬಹಳ ನಾವು ಥ್ಯಾಂಕ್ಸ್ಫುಲ್ ಹೇಳಬೇಕು ನಮ್ಮ ಬೀದರ್ MLA ಹಾಗೂ ಪೌರ ಸಚಿವರಿಗೆ. ಯಾಕಂದ್ರೆ ನಾವು ಇಲ್ಲಿ ಶಾಗಂಜ್ ಬಡಾವಣೆಯಲ್ಲಿ ಸುಮಾರು ಕೆಲಸಗಳು ನಾವು ಕೇಳ್ಕೊಂಡಾಗ ಎಲ್ಲಾ ರೀತಿಯ ಸಹಕರಿಸಿಕೊಂಡು ನಮ್ಮ ಕೆಲಸಕ್ಕೆ ಅನುದಾನ ಕೊಟ್ಟು ಎಲ್ಲ ಕೆಲಸ ಕಾರ್ಯರೂಪ ತಂದಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತು ಬೀದರ್ ನಗರದ ಜನರ ರಸ್ತೆಯಲ್ಲಿ ಇಲ್ಲಿ ಚೀಫ್ ಸೆಕ್ರೆಟರಿ ಮನೆ ಕ್ವಾರ್ಟರ್ಸ್ ಇದೆ, ಅದರ ಪಕ್ಕದಲ್ಲಿ ಒಂದು ಜೆಮ್ಸಿ ಚಚ್ಚರ್ ಮನೆ ಇದೆ. ಈ ಟರ್ನಿಂಗ್ ಮೇಲೆ ಬಹಳಷ್ಟು ಕೂಲಿ ಕಾರ್ಮಿಕರು ಹಾಗೂ ಬಡ ಜನರು ಹೋಗುವಂತ ಸಿಚುವೇಶನ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಬಹಳಷ್ಟು ಘಟನೆಗಳು ಆಯ್ತಿದ್ದು. ಹಾಗಾಗಿ ನಾನು ನಗರಸಭೆ ಸದಸ್ಯನಾಗಿ ನಮ್ಮ ನಗರಸಭೆ ಸದಸ್ಯ ಪರವಾಗಿ ಅಮೀರ್ ಸಾಹೇಬ್ ಲೆಟರ್ ಕೊಟ್ಟಾಗ, ಸರ್ ಇಂತ ಘಟನೆ ಆಗಬಾರ್ದು ಅಂತ ಹೇಳ್ಕೊಂಡು ಒಂದು ಹೈಮಾಸ್ಟ್ ಲೈಟ್ ರಿಕ್ವೆಸ್ಟ್ ಲೆಟರ್ ಇಟ್ಟುಕೊಂಡಾಗ ಸಾಹೇಬರು ಕೂಡಲೇ ಮುನ್ಸಿಪಾಲಿಟಿ ಅನುದಾನ ಅಡಿಯಲ್ಲಿ ಒಂದು ಹೈಮಾಸ್ಟ್ ಲೈಟ್ ಹಾಕಿಸಿಕೊಟ್ಟಿದ್ದಕ್ಕ ಅವ್ರಿಗೆ ನಾವು ಹೃತ್ಪೂರ್ವಕ ಧನ್ಯವಾದ ಅವ್ರಿಗೆ ಸಲ್ಲಿಸ್ತೇವೆ. ಆ ಉದ್ಘಾಟನೆ ಸಮಾರಂಭಕ್ಕಾಗಿ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಸಾಹೇಬರು ನಮ್ಮ ಪೌರ ಸಚಿವರು ಬಂದು ಇವತ್ತು ಸಾಯಂಕಾಲ ಈಗ ತಾನೇ ಉದ್ಘಾಟನೆ ಮಾಡಿದ್ದಾರೆ. ಅವರು ಕೂಡ ನಾನು ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತೇನೆ. ಹಾಗೂ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಓಣಿಯ ಜನರು ಬಂದು ಸಾಹೇಬರಿಗೆ ಒಂದು ಗಮನ ತಂದರು. ಏನಂತಂದ್ರೆ ನಮಗ ವಾರ್ಡ್ ಅಲ್ಲಿ ಸರ್ ರೋಡ್ ಇಲ್ಲ, ನಾಲಿ ಇಲ್ಲ, ಹಾಗೂ 10 ಸಮಸ್ಯೆಗಳು ಇದ್ದೇವೆ ಅಂತ ಹೇಳಿದಾಗ ನಮ್ಮ ಸದಸ್ಯರ ಪರವಾಗಿ ಒಂದು ಲೆಟರ್ ಕೊಟ್ಟಾಗ ಸಾಹೇಬರು ಸಂಬಂಧಪಟ್ಟ ದುಡ್ಡೇನು ಬೇಕು ನಾನು ಆದಷ್ಟು ಬೇಗನೆ ಬಿಡುಗಡೆ ಮಾಡಿ ಹೇಳಿ 1 ಕೋಟಿ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗಾಗಲೇ ಆಲ್ರೆಡಿ ನಮ್ಮ ವಾರ್ಡ್ ನಲ್ಲಿ ಒಂದು ಸುಮಾರು 40 ವರ್ಷದಿಂದ ಪೆಂಡಿಂಗ್ ಇತ್ತು ಒಂದು ಹೋಗೋ ದಾರಿಕ್ ಯಾವುದಂದ್ರೆ ಮುಸ್ಲಿಂ ಕೈಸರಮನ್ ಗಲ್ಲಿಯಲ್ಲಿ ಒಂದು ಬ್ರಿಡ್ಜ್ ಕೆಲಸ ಇತ್ತು, ಅದಕ್ಕೊಂದು 40 ಲಕ್ಷ ದುಡ್ಡು ಕೊಟ್ಟು ಅದು ಕೂಡ ಕೆಲಸ ಮಾಡಿಕೊಟ್ಟಿದ್ದಾರೆ. ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಒಂದು ಬೋರ್ವೆಲ್ ಹಾಕಿಸ್ಕೊಟ್ಟಿದ್ದಾರೆ. ಹಾಗೆ 10 ಕೆಲಸಗಳಿಂದ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ಗಮನ ಕೊಟ್ಟು ಕೆಲಸ ಮಾಡಿಸ್ಕೊಟ್ಟಿದ್ದಾರೆ. ಇನ್ನೂ ನಮ್ಗೆ ಹೆಚ್ಚಿನ ಕೆಲಸ ಬೇಕಂತ ಹೇಳಿದಾಗ ಸಮಸ್ತ ಓಣಿನ ಸಮ್ಮುಖದಲ್ಲಿ ಅವ್ರಿಗೆ ಮನವಿ ಪತ್ರ ಕೊಟ್ಟಾಗ ಅವ್ರಿಗೂ ಮನವಿ ಪತ್ರ ಸ್ವೀಕರಿಸಿ ಬರ್ತಕ್ಕಂಥ ಮಾರ್ಚ್ ಬಜೆಟ್ ಒಳಗೆ 1 ಕೋಟಿ ಅನುದಾನ ಕೊಡ್ತಾರೆ ಅಂತ ಹೇಳಿ ನಮ್ಗೆ ಆಶ್ವಾಸನೆ ಕೊಟ್ಟರೆ ಸಮಸ್ತ ವಾರ್ಡ್ ಪರವಾಗಿ ಸಾಹೇಬರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಮತ್ತೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ನಾವು ಸಲ್ಲಿಸಿದ್ದೇವೆ ಅಂತ ಹೇಳಿ ಮಾಧ್ಯಮ ಮುಖಾಂತರ ಹೇಳೋಕೆ ಅವಕಾಶ ಕೊಟ್ಟಿದೆ. ನಮ್ಮೆಲ್ಲರಿಗೂ ಹೊಂದಿಸಿ ಧನ್ಯವಾದ ಸಲ್ಲಿಸ್ತೇನೆ. ತಮ್ಮ ಹೆಸರು ಹೇಳಿ ಸರ್. ಅಭಿಕಾಳಿ ಅಂತ. ಗ್ರಾಹಕರ
ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.